ನಮಸ್ಕಾರ ವೀಕ್ಷಕರೇ, ಮಚ್ಚುಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಗೋವಾದಲ್ಲಿ ನಮ್ಮದು 3ನೇ ದಿವಸ. ಇವತ್ತು ನಾವೊಂದು ಮದುವೆ ಕಾರ್ಯಕ್ರಮಕ್ಕೆ ಹಾಜರಾತಿ ಹಾಕ್ತಾ ಇದ್ದೇವೆ ಆಯಿತಾ. ಅಂದರೆ ನಾವು ಗೋವಾಕ್ಕೆ ಬಂದ ಮುಖ್ಯ ಉದ್ದೇಶವೇ ಈ ಮದುವೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲಿಕ್ಕೆ. ಈ ಮದುವೆ ನನ್ನ ಗಂಡನ ಒಬ್ಬರು ಗೆಳೆಯರದ್ದು. ಹಾಗಾಗಿ ನಾವು ಗೋವಾಕ್ಕೆ 2 ದಿವಸ ಮುಂಚಿತವಾಗಿ ಬಂದು ಸ್ವಲ್ಪ ತಿರುಗಾಡಿ ಈ ಮದುವೆಯನ್ನು ಮುಗಿಸಿ ಊರಿಗೆ ಹೋಗುವವರು. ಇಲ್ಲಿ ಚೇರ್ ಮೇಲೆ ನೀಲಿ ಬಣ್ಣದ ಕಚ್ಚೆ ಹಾಕ್ಕೊಂಡು ಕೂತಿದಾರಲ್ಲ, ಅವರೇ ಮದುಮಗ. ಶಶಿಧರ ಅಂತ ಹೇಳಿ ಅವರ ಹೆಸರು. ಮಣಿಕಂಠ ಅಂತ ಅಡ್ಡ ಹೆಸರಾಯ್ತಾ, ನಾವೆಲ್ಲ ಮಣಿಕಂಠ ಅಂತಲೇ ಕರೆಯೋದು. ಇದು ಕೊಂಕಣಿ ಶೈಲಿಯ ಮದುವೆ ಆಯಿತಾ. ಅವರು ಕೊಂಕಣಿಯವರು. ನಾವು ಮದುವೆಗೆ ಬಂದದ್ದಲ್ಲ, ಇಲ್ಲಿ ಮದುವೆಯಲ್ಲಿ ತಿಂದದ್ದು ಸಾಕಾಗಲಿಲ್ಲ, ಕಾಣಬೇಕು ನಮ್ಮವರಿಗೆಲ್ಲ. ನೋಡ್ಲಿಕ್ಕೆ ತಿನ್ಲಿಕ್ಕೆ ಹೋಗೋದಲ್ಲ, ನೋಡ್ಲಿಕ್ಕೆ ಹೋಗೋದಂತೆ ಆಯಿತಾ. ಅಲ್ಲಿ ಎಂತ ಮಾಡೋದು, ತಿಂಡಿ ಎಲ್ಲ ತಿಂದಾಯಿತು ಆಯಿತಾ. ಅಲ್ಲಿ ತಿಂಡಿ ಎಲ್ಲ ತಿಂದಾಯಿತು. ಈಗ ಹೊತ್ತುಂಟು ನಮಗೆ ಬೇಕಾದಷ್ಟು. ಹಾಗಾಗಿ ಇಲ್ಲಿ ಆಚೆ ಈಚೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಗೋವಾದಲ್ಲಿ ಅದು ಇದು ನೋಡಿದಾಗ ಇರ್ತದಲ್ಲ. ಅಲ್ಲೊಂದು ಕೊಂಕಣಿ ಕ್ಯಾಂಟೀನ್ ಉಂಟು, ನೋಡಿ ಬರುವ ಅಂತ ಹೇಳಿದರು. ಅದು ಕೋಕ್ನಿ ಕ್ಯಾಂಟೀನ್ ಅಂತ ಆಗಿದೆ ನೋಡಿ. ಕೋಕ್ನಿ ಕ್ಯಾಂಟೀನ್ ಅಂತಾಗಿದೆ. ಅದು ಎಂತಾದರೂ ನಮಗಾಗಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ಬಾರ್ ಉಂಟು. ನಾವು ನಮ್ಮಷ್ಟಕ್ಕಿದ್ರೆ ಆಯ್ತಾ ಅಲ್ಲ. ಆಯ್ತಾ. ಎಂತರ ಗೋಂಕು ಜ್ಯೂಸ್ ಇದ್ದಡ ಮಗ, ಬೇಕಾ? ಓದಲ್ಲಿ ಉರಾಕ್ ಸೀಸನ್ ಇಸ್ ಹಿಯರ್. ಪುಟ್ಟ ಕನ್ನಡ ಅದನ್ನ ಕೂರ್ಕೊಂಡು ಹೋಗ್ತಾಳ ಕೊಟ್ರಿಗೆ. ಒಳ್ಳೇದು. ಅಲ್ದ ಪುಟ್ಟಕ್ಕ ಮಾವನಿಗೆ ಇಡ್ಲಿ ತಿಂದು ಜಡ ಹತ್ಲಿಕ್ಕೆ ಶುರುವಾಗಿದೆ. ಮತ್ತೆ ಎಂತ ಮಾಡ್ತಿದ್ರು, ಸುಮ್ಮನೆ ಅದು ಮೇಲೆ ಹೋದ್ರು ಕಷ್ಟ, ಕೆಳಗೆ ಸುಮ್ಮನೆ ಇದ್ರು ಕಷ್ಟ. ಅದೇ ಸುಮಾರು ಗಾಡಿಗೆ ಇಲ್ಲಿ ಹೆಂಗೆ ಸುಮಾರು ಗಾಡಿ ಬೇಕಪ್ಪ ಓಡಿಸೋದು, ಬೇಡದಪ್ಪ ಖಾಲಿ ಮಾಡ್ಬೋದು. ಅದಕ್ಕೂ ಇದು ಪರ್ಮನೆಂಟ್ ಬೇಡದಾಗ ಉಂಟು, ಅದು ಯೂಸ್ಲೆಸ್ ಬೈಕ್ ಆಗಿದೆ. ಈಗ ಧೂಳಿಡ್ದದ್ದು ಇಲ್ಲಿ ಸುಮಾರು ಉಂಟು. ನಮಗೆ ಈಗ ಉಂಟಾ ಅಂತ ಆಗ್ತದೆ ಅಷ್ಟೇ, ಯಾಕಂದ್ರೆ ನಾವೆಲ್ಲ ಗಾಡಿಗಳನ್ನು ನಾವು ಸ್ನಾನ ಮಾಡಿದಾಗ ಅದನ್ಸ ತೊಳಿಸೋರೆಲ್ಲ. ಹೇಗೆ ಕೂಬೋದು ಮಗಳು ಧೂಳಿಲಿ. ಇದು ಮದುವೆ ಇರೋದು ಮಹಾಲಕ್ಷ್ಮಿ ಟೆಂಪಲ್ನ ಹನುಮಾನ್ ಸಭಾಗೃಹ ಅಂತ ಹೇಳಿ ಆಯಿತಾ, ಗೋವಾದಲ್ಲಿ ಪಣಜಿಯಲ್ಲಿ. ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ನ ಪಕ್ಕದಲ್ಲೇ ಆಗ್ತದೆ. ಇದುವೇ ಮಹಾಲಕ್ಷ್ಮಿ ಟೆಂಪಲ್. ಆಮೇಲೆ ಇಲ್ಲೊಂದು ಎದುರು ನಾವು ದೇವಸ್ಥಾನದ ಎದುರೆಲ್ಲ ಕೊಡಿಮರ ಅಂತ ಹೇಳ್ತೇವಲ್ಲ, ಆ ಥರದ್ದು ಇಲ್ಲಿ ಕಲ್ಲಿನಲ್ಲಿ ಕಟ್ಟಿದ್ದು. ಈಗ ನಾನು ಮಾತಾಡುವಾಗ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿತ್ತಲ್ಲ, ಅದು ನಾವಿರೋ ಮದುವೆದಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು ಹಾಲ್ ಇದೆ. ಇವಳು ಪುಟ್ಟಕ್ಕ ಇಲ್ಲಿ ಹೊರಗೆ ಅದಕ್ಕೆ ಆ ಸೌಂಡಿಗೆ ಹೆಜ್ಜೆ ಹಾಕ್ಕೊಂಡು ನಿಂತಿದ್ಲು. ನಮ್ಮ ಮದುವೆ ಹಾಲಿಂದ ಈ ಕಡೆ ಎಲ್ಲ ಸುಮಾರು ಕಟ್ಟಡ ಎಲ್ಲ ಕಾಣ್ತದೆ ಆಯಿತಾ. ಹಳೆ ಕಟ್ಟಡ ನೀರಿನ ಮೇಲೆ ಕಾಣ್ತದೆ. ಸ್ಟ್ರಕ್ಚರ್ಗಳೆಲ್ಲ, ಕಟ್ಟಡದೆಲ್ಲ ಎಲ್ಲ ಪೋರ್ಚುಗೀಸರ ಕಾಲದಲ್ಲೆಲ್ಲ ಬಂದಾಗ ಒಂದು ಶೈಲಿಯಲ್ಲಿ ಕಟ್ಟಿರ್ತಾರಲ್ಲ ಮನೆ ಕಟ್ಟಡ ಎಲ್ಲ, ಅದೇ ಶೈಲಿಯಲ್ಲಿ ಉಂಟೆಲ್ಲ. ನಮಗೆ ನಮ್ಮ ಊರಿಂದ ಬೇರೆ ಊರಿಗೆ ಹೋದಾಗ ಎಲ್ಲ ಡಿಫ್ರೆಂಟ್ ಆಗಿ ಕಾಣ್ತದಲ್ಲ, ಚಂದ ಉಂಟಿಲ್ಲ. ಇಲ್ಲಿ ಈಗ ಮದುಮಗಳನ್ನು ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಮದುಮಗಳ ಹೆಸರು ಶುಭ ಅಂಥೇಳಿ, ಮದುಮಗನ ಹೆಸರು ಶಶಿಧರ ಅಂತ ನಾನು ಆಗಲೇ ಹೇಳಿದ್ದೇನೆ. ಅಡ್ಡ ಹೆಸರು ಮಣಿಕಂಠ ಅಂಥೇಳಿ. ನಾನಂತೂ ಫಸ್ಟ್ ಟೈಮ್ ಆಯಿತಾ ಈ ಥರ ಹವ್ಯಕ ಮದುವೆ ಬಿಟ್ಟು ಬೇರೆ ಶೈಲಿಯ ಮದುವೆಗೆ ಬೆಳಗ್ಗೆ ಮದುವೆಗೆ ಅಟೆಂಡ್ ಆಗ್ತಾ ಇರೋದು. ಇಲ್ಲಿ ನೋಡಿ
ಸೋದರ ಮಾವ ಸೊಸೆಯನ್ನು ಹಿಡ್ಕೊಂಡು ಕೂತಿದ್ದಾನೆ. ಅವಳು ಚೆಂದ ನಿದ್ದೆ ಮಾಡಿದ್ಲು. ಹಾಗೆ ಸೋದರಳಿಯ ಕೂಡ ನಿದ್ದೆ. ಸೊಸೆಯನ್ನು ಹಿಡ್ಕೊಂಡು ಸೋದರ ಮಾವನಿಗೆ ಕೂಡ ಅಲ್ಲೇ ನಿದ್ದೆ ತೂಗ್ತಾ ಇತ್ತಾಯ್ತಾ. ಇಬ್ಬರಿಗೂ ಒಳ್ಳೆ ಲಾಗ ಆಗಿತ್ತು. ಲಾಗ ಹಾಕಿ 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 ಕೊನೆಗೆ ಸುಸ್ತಾಗಿ ಅಲ್ಲೇ ಚೇರಲ್ಲಿ ಮಲ್ಕೊಂಡ್ಬಿಟ್ರು. ಸೊ ನಾನು ಹೇಳಿದ ಹಾಗೆ ನಾನು ಬೇರೆ ಶೈಲಿಯ ಮದುವೆಗೆ ಅಟೆಂಡ್ ಆದದ್ದು ಬೆಳಗ್ಗೆ ಫಸ್ಟ್ ಟೈಮ್. ಸುಮಾರು ರಿಚುವಲ್ಸ್ ಎಲ್ಲ ನೋಡಲಿಕ್ಕೆ ಸಿಕ್ಕಿತ್ತಾಯ್ತಾ. ಎಷ್ಟು ಡಿಫ್ರೆನ್ಸ್ ಇರ್ತದೆ ಅಂತ ಹೇಳಿದರೆ, ಒಂದು ಶೈಲಿಗಿಂತ ಇನ್ನೊಂದು ಶೈಲಿಗೆ ಅದೆಲ್ಲವೂ ಅವರ ನಂಬಿಕೆ ಅಲ್ಲ. ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ, ನಮ್ಮದು ಈ ಥರ ಕ್ರಮ ಅಂತ ಹೇಳಿ ಎಲ್ಲ ಚೆಂದ ಇತ್ತು ನೋಡಲಿಕ್ಕೆ. ಈ ಕೊಂಕಣಿ ಶೈಲಿಯ ಮದುವೆಯಲ್ಲಿಯೂ ಕೂಡ ಹಾಗೆ ಎಂತ ಹೇಳೋದು, ಕ್ರಮ ಎಲ್ಲ ಜಾಸ್ತಿ ಉಂಟಾಯ್ತಾ. ಆಮೇಲೆ ಅಲ್ಲಿ ಹೆಚ್ಚು ನಾನು ಒಬ್ಸರ್ವ್ ಮಾಡಿದ ಹಾಗೆ ಮುತ್ತೈದೆಯರು ಅರಶಿನ ಕುಂಕುಮ ಹೆಚ್ಚು ಹಾಕ್ಲಿಕ್ಕುಂಟು. ಈಗ ನಮ್ಮದರಲ್ಲೆಲ್ಲ ಮದುವೆ ಆದ ನಂತರ ಅರಿಶಿನ ಕುಂಕುಮ ಎಲ್ಲ ಆಗಾಗ ಹಚ್ಚಲಿಕ್ಕೆಲ್ಲ ಇಲ್ಲ, ತುಂಬ ಕಡಿಮೆ ಹವ್ಯಕ ಬ್ರಾಹ್ಮಣರಲ್ಲೆಲ್ಲ. ಅದೇ ಕೊಂಕಣಿ ಸ್ಟೈಲ್ ಮದುವೆಯಲ್ಲಿ ಪ್ರತಿಯೊಂದು ರಿಚುವಲ್ಸ್ ಆದ ಕೂಡಲೇ, ಒಂದು ಕ್ರಮ ಆದ ಕೂಡಲೇ ಮದುಮಗಳಿಗೆ ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ಆಯಾಯ ಕ್ರಮ ಆದ ಕೂಡಲೇ ಅರಿಶಿನ ಕುಂಕುಮ ಹಚ್ಚಲಿಕ್ಕೆ ಉಂಟಾಯ್ತಾ. ಸೊ ನಾನು ಮಾತಾಡ್ಕೊಳ್ತಾ ಇದ್ದೆವು, ತುಂಬ ಸಲ ಉಂಟು ಇವರದ್ರಲ್ಲಿ ಅರಿಶಿನ ಕುಂಕುಮ ಹಚ್ಚಲಿಕ್ಕೆ ಅಂತ ಹೇಳಿ. ಮತ್ತು ಅರಿಶಿನ ಕುಂಕುಮ ಹಚ್ಚೋದು ಸೌಭಾಗ್ಯದ ಸಂಕೇತ ಕೂಡ. ಈಗ ನಾನು ಆಗ್ಲಿಂದ ಹೇಳ್ತಾ ಇದ್ದೇನೆ, ಇದು ಕೊಂಕಣಿ ಸ್ಟೈಲ್ ಮದುವೆ ಅಂಥೇಳಿ. ಕೊಂಕಣಿ ಸ್ಟೈಲ್ ಮದುವೆಯಲ್ಲಿ ಈ ಥರ ಧಾರೆ ಆಗುವಾಗ, ತಾಳಿ ಕಟ್ಟುವಾಗಲ್ಲ, ಮದುಮಗಳಿಗೆ ಒಂದು ಬಿಳಿ ಪಟ್ಟಿ ಇರ್ತದೆ ಎದುರು ವಿ ಶೇಪಲ್ಲಿ, ಇಲ್ಲಿ ಹಾಕಿಲ್ಲ ಅಂಥೇಳಿ ಯಾವುದೋ ಒಂದು ಕಾರಣದಿಂದ ಆ ಥರ ಹಾಕಲಿಲ್ಲ ಆಯಿತಾ. ಸೊ ಇದೀಗ ಊಟದ ಸಮಯ ಆಯಿತಾ. ಊಟಕ್ಕೆ ನೋಡಿ ಸುಮಾರು ಐಟಮ್ ಇತ್ತು. ಕೊಂಕಣಿ ಸ್ಟೈಲ್ ಮದುವೆಯಲ್ಲಿ ಅವರಿಗೆ ತೋವೆ ಕಾಮನ್ ಆಯಿತಾ. ತೋವೆ ಇಲ್ಲದಿದ್ದರೆ ಅವರಿಗೆ ಯಾವ ಊಟ ಕೂಡ ಪರಿಪೂರ್ಣ ಆಗೋದಿಲ್ಲ. ಹಾಗೆ ತೋವೆ ಕೂಡ ಇತ್ತು. ಆಮೇಲೆ ಸೀಗುಜ್ಜೆ ರವಾ ಫ್ರೈ ಮಾಡಿದ ಪೋಡಿ ಇತ್ತು. ಅದು ಭಾರಿ ಖುಷಿಯಾಗಿತ್ತು ನನಗೆ, ಭಾರಿ ರುಚಿಯಾಗಿತ್ತು. ಈಗ ನಾವೆಲ್ಲ ಮಾಡಿದರೆ ಆ ರುಚಿ ಬರೋದಿಲ್ಲ, ಆದರೆ ಕೊಂಕಣಿಯವರು ಮಾಡಿದ ಆ ರವಾ ಫ್ರೈ ಉಂಟಲ್ಲ, ಅದು ಸೂಪರ್ ಆಗಿರ್ತದೆ. ಎಲ್ಲೋ 1-2 ಕಡೆ ತಿನ್ನೋ ಅವಕಾಶ ಸಿಕ್ಕಿತ್ತು, ಅದು ಬಿಟ್ಟರೆ ಇವತ್ತೇ ಸಿಕ್ಕಿದ್ದು ಈ ಮದುವೆಯಲ್ಲಿ. ಭಾರಿ ರುಚಿ ಇತ್ತಾಯ್ತಾ. ಅಡುಗೆ ಅಂತೂ ಹಾಗೆ, ಇಲ್ಲಿ ನಮ್ಮ ಊರಿನವರನ್ನೇ ಕರೆಸಿ ಅಲ್ಲಿ ಗೋವಾದಲ್ಲಿ ಅಡುಗೆಯನ್ನು ತಯಾರಿಸಿದ್ರು, ನಮ್ಮ ಊರಿನ ಅಡುಗೆ ಪಾಕತಜ್ಞರನ್ನೇ. ಭಾರಿ ರುಚಿಯಾಗಿತ್ತು ಅಡುಗೆ. ಇನ್ನು ನಾವು ಬೇಗ ಒಂದು ವಿಶ್ ಮಾಡಿ ಹೊರಡುವ ಅಂಥೇಳಿ ಇಲ್ಲಿ ಮದುವೆ ಮಂಟಪಕ್ಕೆ ಹೊರಟೆವು. ಮದುಮಗ ಹೂವಿನ ಹಾರ ಮತ್ತು ಪೀಠ ತೆಗೆದಿಟ್ಟಿದ್ರು. ಹುಡುಗಿ ಸೀರೆ ಬದಲಿಸಿ ಬರುವಾಗ ಎಲ್ಲರೂ ಹೇಳಿ ಆಮೇಲೆ ಸೀರೆ ಮತ್ತು ಪೀಠವನ್ನು ಹಾಕಿಸಿದ್ರಾಯ್ತಾ. ನಾವೊಂದು ಬೇಗ ಫೋಟೋ ಸೆಷನನ್ನು ಒಮ್ಮೆ ಮುಗಿಸಿ ಊರಿಗೆ ಹೊರಡುವ ಧಾವಂತ್ಯದಲ್ಲಿ ಇದ್ದೆವು. ಯಾಕಂತ ಹೇಳಿದ್ರೆ ಸುಮಾರು 8 ಗಂಟೆಗಳಷ್ಟು ಪ್ರಯಾಣ ಆಗಬೇಕಿತ್ತು. ಹಾಗಾಗಿ ಮದುಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಶುಭ ಹಾರೈಸಿ ನಾವು ನಮ್ಮ ಊರಿನ ಕಡೆ ಪ್ರಯಾಣವನ್ನು ಬೆಳೆಸಿದೆವು ಆಯಿತಾ. ಹೆಂಗಾತು ಪುಟ್ಟಕ್ಕಂಗೆ? ಹೆಂಗಾತು ನಿನಗೆ? ಹೆಂಗಾತು ಗೋವಾ? ಲೈಕ್ ಆತಾ? ಅಲ್ಲ ಲೈಕ್ ಇದಿಲ್ಲ, ಅದೆಲ್ಲ ನೀರು ನೋಡಿದ್ರಲ್ಲೇ ಬಿಸಿ ಆಯ್ತು. ಅಕ್ಷಯಂಗೆ ಹೆಂಗಾಯ್ತು ಗೋವಾ? ಸೂಪರ್ ಹೇಳಿ. ಎಕ್ಸೈಟ್ ಮಾಡ್ತಿಲ್ಲ.
ಇಲ್ಲಿಂದ ಸುಮಾರು ದೂರ ಉಂಟೆ, ಇನ್ನೊಂದು 8 ಗಂಟೆಗಳ ಪ್ರಯಾಣ ಉಂಟಲ್ಲ. ನಿಮಗೆ ಹೇಗಾಯ್ತು? ಸೂಪರ್. ಇನ್ನು ಈಗ ಸೂಪರ್ ಆಯ್ತು. ಇನ್ನು 8 ಗಂಟೆ ಡ್ರೈವಿಂಗ್ ಮಾಡ್ಬೇಕಲ್ಲ, ಅದರದ್ದೇ ಯೋಚನೆ. ಒಮ್ಮೆ ಗೋವಾ ಬಾರ್ಡರ್ ತಲುಪಲಿ ಅಂತ ಹೇಳಿ ಟೆನ್ಷನ್ ಅಲ್ಲಿ ಇದ್ದೇನೆ. ಹೌದು, 70ಕ್ಕಿಂತ ಜಾಸ್ತಿ ಎಕ್ಸಲೇಟರ್ ಹೋಗುವಾಗಿಲ್ವೇ? ಕ್ರೂಸ್ ಹಾಕುವ. ಈಗ ನಮ್ಮ ಪ್ರಯಾಣ ಊರಿನ ಕಡೆಗೆ. ನಾವು ಗೋವಾಕ್ಕೆ ಬಂದ ಮೇನ್ ಉದ್ದೇಶವೇ ಇದು. ಇವರ ಕ್ಲೋಸ್ ಫ್ರೆಂಡ್ ನ ಒಂದು ಮದ್ವೆ ಇದ್ದ ಕಾರಣ ಇಲ್ಲಿ ಹೇಗೆ ಕಂಪೀಸ್ ಇದ್ದ ಕಾರಣ ನಾವು ಗೋವಾಕ್ಕೆ ಬಂದದ್ದು. ಹಾಗಾಗಿ 1-2 ದಿನದ ಮುಂಚೆ ಹೊರಟು ಅಲ್ಲಿ ಇಲ್ಲಿ ಸುತ್ತಾಡಿ ಈಗ ಮದ್ವೆ ಎಲ್ಲ ಮುಗಿಸಿ ಊರ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೇವೆ. ನಮ್ಮ ಗೋವಾ ಡೇ 1 ವ್ಲಾಗಲ್ಲಿ ನೋಡಿರ್ತೀರ, ನಾನು ಈ ಥರ ಮಾವಿನ ಹಣ್ಣನ್ನು ಮಾರಾಟ ಮಾಡುವವರನ್ನು ಮಾತಾಡಿಸಿದ್ದು. ಭಾರಿ ರುಚಿ ಇತ್ತಾಯ್ತಾ ಮಾವಿನ ಹಣ್ಣು. ಇಶಾರ್ಡ್ ಮಾವಿನ ಹಣ್ಣು ಅಂತ ಅವರೇನೋ ಹೇಳಿದರು. ಹಾಗೆ ಬರಬೇಕಿದ್ರೆ ಮನೆಗೆ 2 kg ತಗೊಂಡೆವು ಆಯಿತಾ. ಭಾರಿ ರುಚಿ ಇತ್ತು. ಉಂಡೆಲ್ಲ ತಮ್ಮ ನಿನ್ನ ಮದ್ರಂಗೆ ತೋರ್ಸ್ ಮಗ. ಹಂಗ ಯಾರಾಕಿದ್ದು? ಇವಳು ಅವಳು ಅಂದ್ರೆ ಸಹನ ಚಿಕ್ಕಿ. ಚೂರು ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಅವರಿಗೆ ಮದುವೆ ಮನೆಯಲ್ಲಿ ಚಂದ ನಿದ್ದಾಗಿದೆ. ಒಂದು ಚೂರು ಮಲಗಲಿಲ್ಲ ಆಯ್ತಾ. ಲಾಗ ಹಿಂದೆ ಮುಂದೆ ಕೂತ್ಕೊಂಡ್ರೆ ಹಿಂದೆಗೆ ಮತ್ತೆ ಮುಂದೆಗೆ ಅಣ್ಣ ಹಿಂದೆ ಇರ್ತಾನೆ, ಇವಳು ಮುಂದೆ ಇರ್ತಾಳೆ. ಭಾರಿ ಚರ್ಚಾಗ್ತದೆ ಇಬ್ಬರಿಗೂ ಅಲ್ಲಿಂದ ಇಲ್ಲಿಗೆ. ಅದು ಡ್ರೈವಿಂಗ್ ಮಾಡೋರಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಮತ್ತೆ ಮೇಲೆ ಹಿಂದೆ ಕೂತ್ಕೊಂಡೆ. ಇಬ್ಬರದ್ದು ಹಿಂದೆ ಲಾಗ ಕೇಳೋದು ಬೇಡ, ವಿಪರೀತ ಆಗಿತ್ತು. ಬೊಬ್ಬೆ ಲಾಗ ಎಲ್ಲ ಏನಾದರೂ ಒಂದಾಗಿ ಇನ್ನೂ ಮಲ್ಕೊಳ್ಳೋದು ಅಲ್ಲಿವರೆಗೆ ಅವರು ಕೇಳೋದಿಲ್ಲ ಅಂತ ಆಗಿತ್ತು. ಆಮೇಲೆ ಏನೋ ಒಂದು ಅಣ್ಣನಿಗೂ ತಂಗಿಗೂ ಸಣ್ಣ ವಾದ ವಿವಾದ ಆಯಿತು. ಆಮೇಲೆ ಸುಮ್ಮನೆ ಇಬ್ಬರು ಮಲ್ಕೊಂಡ್ರು. ಸಾಧಾರಣ ಒಂದು 6:30 ಆಗುವಾಗ ಮಲ್ಕೊಂಡ್ರು ಇಬ್ಬರು. 6:30ಗೆ ಮಲ್ಕೊಂಡವರು ಭಾರ್ಗವಂತೂ ಊಟಕ್ಕೆ ನಾವು ನಿಲ್ಲಿಸಿದಲ್ಲಿ ಎದ್ದಿದ್ದಾನೆ. ಮಗಳಿಗೆ ಹೇಳಲೇ ಇಲ್ಲ, ಭುವನ ಎದ್ದೇ ಹೇಳಲೇ ಇಲ್ಲ. ಅವಳು ಬರುವಲ್ಲಿವರೆಗೂ ನಿದ್ದೆ ಮಾಡಿದ್ಲು. ಹಾಗೆ ರಾತ್ರಿ 10:30 ಆಗುವಾಗ ನಾವು ಪುತ್ತೂರು ತಲುಪಿದೆವು. ಅಪ್ಪ ಬಂದು ತಮ್ಮನನ್ನು ಕರ್ಕೊಂಡು ಹೋದರು. ಇವಳಿಗೆ ಒಳ್ಳೆ ಎಚ್ಚರಾಗಿತ್ತು. ನನಗೆ ಭಯ, ಇನ್ನು ರಾತ್ರಿ ಹೋಗಿ ನಿದ್ದೆ ಮಾಡೋದಿದ್ರೆ ಎಂಥ ಕತೆ ಅಪ್ಪ ಅಂಥೇಳಿ. ಆದರೆ ನನ್ನ ಪುಣ್ಯ ನಿದ್ದೆ ಮಾಡಿದ್ಲು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ. ಅಂದ ಹಾಗೆ 2:30ಗೆ ಹೊರಟು ರಾತ್ರಿ 11 ಗಂಟೆಗೆ ನಾವು ಗೋವಾದಿಂದ ಮನೆಗೆ ತಲುಪಿದೆವು. ಪುಟ್ರಾಣಿ ಎಲ್ಲಿಗಿತ್ತಿತ್ತು? ನಾವು ಎಲ್ಲಿಗಿತ್ತಿತ್ತು? ಮನೆಗೆ ಬಂತ. ಇನ್ನು ಉಕ್ಕು ಮಾಡಲಿಲ್ಲ ಇತ್ತ. ಒಪ್ಪ ಮಂಗೆ ರುಚಿ ತಲುಪ